ಮೆಟ್ರೋ ಪ್ರಯಾಣಿಕರಿಗೆ ಶಾಕ್. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬರೆ ಎಳೆದ ಬಿಎಂಆರ್ಸಿಎಲ್. ಮೆಟ್ರೋ ದರ ಏರಿಸಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಫೆಬ್ರವರಿ 9ರ ಸೋಮವಾರದಿಂದ 5% ದರ ಏರಿಕೆಯಾಗ್ತಾ ಇದೆ. ಮೊನ್ನೆ ನಡೆದ ಬೋರ್ಡ್ ಮೀಟಿಂಗ್ ನಲ್ಲಿ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿತ್ತು. ಕಳೆದ ವರ್ಷ ಫೆಬ್ರವರಿ 9ರಂದು 101.5ರಷ್ಟು ದರ ಏರಿಸಿದ್ದಂತಹ ಬಿಎಂಆರ್ಸಿಎಲ್ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದು 71.5%ಕ್ಕೆ ದರ ಇಳಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ 5%ರಷ್ಟು ದರ ಏರಿಸಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸಿನಂತೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಮೆಟ್ರೋ ದರದಲ್ಲಿ ಕನಿಷ್ಠ 1ರಿಂದ ಗರಿಷ್ಠ 5ರವರೆಗೆ ಹೆಚ್ಚಳವನ್ನ ಮಾಡಲಾಗಿದೆ. ಒಟ್ಟು 10 ಫೇರ್ ಝೋನ್ಗಳಲ್ಲಿ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ 101% ದರ ಏರಿಕೆ ಆಗಿದ್ದರ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ನಂತರ ಮೆಟ್ರೋ ದರವನ್ನ 71.5%ಗೆ ಇಳಿಕೆಯನ್ನ ಮಾಡಲಾಗಿತ್ತು. ಈಗ ಅಧಿಕೃತವಾಗಿ ಮತ್ತೆ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ. ಸೋಮವಾರದಿಂದ ದರ ಏರಿಕೆಯನ್ನ ಕಾಣ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ದರ ಏರಿಕೆ ಆಗ್ತಾ ಇದೆ, ಏನೆಲ್ಲ ಒಂದಷ್ಟು ರೀಸನ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು. ಈ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ದರ ಏರಿಕೆ ಮಾಡ್ಕೊಳ್ತಾ ಹೋದ್ರೆ ಜನ ಹೇಗೆ ಓಡಾಡೋದು ಅಂತ ಹೇಳಿ ಎಷ್ಟೋ ಜನ ಇವತ್ತು ಮೆಟ್ರೋವನ್ನೇ ನಂಬ್ಕೊಂಡಿದ್ದಾರೆ. ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿಯನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ದರ ಏರಿಕೆಯ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ದರ ಏರಿಕೆಯ ಈ ಸೋಮವಾರದಿಂದನೇ ದರ ಏರಿಕೆ ಆಗ್ತಾ ಇದೆ. ಪ್ರಯಾಣಿಕರು ಇನ್ಮೇಲೆ ಮೆಟ್ರೋವನ್ನ ಮರ್ತು ಬಿಡಬೇಕು. ಬೆಟರ್ ನಮಗೆ BMTC ಬಸ್ಸೇ ಸರಿ ಅಥವಾ ಈ ಆಟೋಗಳು ಈ ಕ್ಯಾಬ್ಗಳೇ ಬೆಟರ್ ಅನ್ನುವಂತಹ ನಿರ್ಧಾರಕ್ಕೆ ಬರಬೇಕು. ಯಾಕೆಂದರೆ ಅಷ್ಟರ ಮಟ್ಟಿಗೆ ದರ ಏರಿಕೆ ಆಗ್ತಾ ಇದೆ. ಮುಂಚೆ ಎಲ್ಲ ಎಷ್ಟು ಕಮ್ಮಿ ದರ ಇತ್ತು, ಈಗ ಎಷ್ಟು ದರ ಏರಿಕೆ ಆಗ್ತಾ ಇದೆ. ಮೆಟ್ರೋಗೆ ನಾವು ಅಷ್ಟು ಹಣ ಕೊಟ್ಟು ಹೋಗುವ ಅನಿವಾರ್ಯ ಇದೆಯಾ ಅಂತ ಹೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಎಷ್ಟರ ಮಟ್ಟಿಗೆ ರೇಟ್ ಏರಿಕೆ ಆಗಿದೆ, ಈ ಮೆಟ್ರೋದ ಹೊಸ ರೇಟ್ ಏನಿದೆ ಅಂತ ನೋಡ್ತಾ ಹೋಗೋದಾದರೆ 0.2 ಕಿಲೋಮೀಟರ್ಗೆ 10ರಿಂದ 11 ರೂಪಾಯಿ ಏರಿಕೆಯಾಗಿದೆ. ಈ 2.4 ಕಿಲೋಮೀಟರ್ಗೆ 20 ರೂಪಾಯಿ ಇದ್ದ ದರ 21 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. 4ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದಿದ್ದು 32 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. 6ರಿಂದ 8 ಕಿಲೋಮೀಟರ್ ಇದ್ದಂತಹ ದರ 40 ರೂಪಾಯಿ ಇತ್ತು, ಈಗ 42 ರೂಪಾಯಿ ಏರಿಕೆ ಆಗ್ತಾ ಇದೆ. 8ರಿಂದ 10 ಕಿಲೋಮೀಟರ್ ಇದ್ದಂತಹ ದರ 50ರಿಂದ 53 ರೂಪಾಯಿಗೆ ಏರಿಕೆಯಾಗಿದೆ. 10ರಿಂದ 15 ಕಿಲೋಮೀಟರ್ಗೆ 60 ರೂಪಾಯಿಯಿಂದ 63 ರೂಪಾಯಿ ಏರಿಕೆ ಆಗ್ತಾ ಇದೆ. 15ರಿಂದ 20 ಕಿಲೋಮೀಟರ್ಗೆ ಇರುವಂತಹ ದರ 70 ರೂಪಾಯಿ 74 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. 20ರಿಂದ 25 ಕಿಲೋಮೀಟರ್ ಇರುವಂತಹ ದರ 80 ರೂಪಾಯಿ ಇತ್ತು, ಈಗ 84 ರೂಪಾಯಿ ಕೊಟ್ಟು ಓಡಾಟ ಮಾಡಬೇಕು. 25ರಿಂದ 30 ಕಿಲೋಮೀಟರ್ ಇರುವಂತಹ ದರ 90 ರೂಪಾಯಿ ಈಗಿರುವಂಥದ್ದು. ಮುಂದಿನ ದಿನಗಳಲ್ಲಿ 95 ರೂಪಾಯಿ ಕೊಟ್ಟು ಓಡಾಟವನ್ನು ಮಾಡಬೇಕು. 30 ಕಿಲೋಮೀಟರ್ ಮೇಲ್ಪಟ್ಟರೆ 90 ರೂಪಾಯಿ ಏನಿತ್ತು 95 ರೂಪಾಯಿ ಏರಿಕೆ ಆಗ್ತಾ ಇದೆ. 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಸೊ ಹಾಗಾಗಿ ಜನ 1 ರೂಪಾಯಿ ಅಲ್ವಾ 2 ರೂಪಾಯಿ ಅಲ್ವಾ ಅಂತ ಹೇಳಿ ಒಂದು ಕಡೆ ಉಡಾಫೆ ಮಾಡಿದ್ರೂ ಮಾಡಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಫೆಬ್ರವರಿ 9ರಿಂದ ದರ ಏರಿಕೆ ಜಾರಿ ಆಗ್ತಾ ಇದೆ. ಕನಿಷ್ಠ 1 ರೂಪಾಯಿಯಿಂದ 5 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗ್ತಾ ಇದೆ. ದೈನಂದಿನ ಪ್ರಯಾಣಿಕರ ಮೇಲೆ ಇದು ತಿಂಗಳಿಗೆ ಅಂದಾಜು ಎಷ್ಟು ಹೆಚ್ಚುವರಿ ಹೊರೆ ಬೀಳಬಹುದು ಅಂತ ಹೇಳಿ? ರಮ್ಯಾ, ಕೇವಲ ತಿಂಗಳಿಗೆ ಅಂತಲ್ಲ, ಪ್ರತಿದಿನನೂ ಕೂಡ ಈ ಒಂದು ಹೊರೆ ಪ್ರಯಾಣಿಕರಿಗೆ ತಟ್ಟುತ್ತೆ. ಯಾಕೆಂತಂದ್ರೆ ಕಳೆದ ವರ್ಷ ಅಷ್ಟೇನೆ ಬಿಎಂಆರ್ಸಿಎಲ್ ಕಡೆ 71% ಮೆಟ್ರೋ ದರವನ್ನ ಹೆಚ್ಚಳ ಮಾಡಿತ್ತು. ಜೊತೆಗೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದ್ರ ಬೆನ್ನಲ್ಲೇನೆ ಕಳೆದ ವರ್ಷನೇ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು, ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ನಾವು ವಿದ್ಯುತ್ ಪರಿಷ್ಕರಣೆ ಆಗತ್ತೆ ಪ್ರತಿ ವರ್ಷನೂ ಕೂಡ, ಅದೇ ರೀತಿ ಫೆಬ್ರವರಿ
ಮೊದಲ ವಾರದಲ್ಲಿ ಈ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ತೀರ್ಮಾನವನ್ನ ಮಾಡುತ್ತೆ. ಆ ಒಂದು ತೀರ್ಮಾನದ ಆಧಾರದ ಮೇಲೆ ಮೆಟ್ರೋ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಿಎಂಆರ್ಸಿಎಲ್ ಬಂದಿದೆ. ಸೊ ಅದರ ಪ್ರಕಾರ ಕಳೆದ ವರ್ಷ 71% ಹೆಚ್ಚಳವನ್ನ ಮಾಡಿತ್ತು. ಈ ಸಲ 5% ಹೆಚ್ಚಳವನ್ನ ಮಾಡಿ ಅಧಿಕೃತವಾದಂತಹ ಆದೇಶವನ್ನ ಬಿಎಂಆರ್ಸಿಎಲ್ ಹೊರಟಿದೆ. ಅಂದ್ರೆ ಫೆಬ್ರವರಿ 9ನೇ ತಾರೀಕಿಂದ ಈ ಒಂದು ನೂತನ ದರ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಅಂದ್ರೆ ಕನಿಷ್ಠ ₹1 ಗರಿಷ್ಠ ₹5 ತನಕನೂ ಕೂಡ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಸಾಮಾನ್ಯವಾಗಿ ಈ ಒಂದು ಬಿಎಂಆರ್ಸಿಎಲ್ ನ ಈ ನಿರ್ಧಾರ ಮೆಟ್ರೋ ಪ್ರಯಾಣಿಕರಿಗೆ ಒಂದ್ ರೀತಿ ಹೊರೆ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಒಂದ್ ಕಡೆ ಚಿಲ್ಲರೆ ಸಮಸ್ಯೆನೂ ಕೂಡ ಆಗುತ್ತೆ. ಈ ಮುಂಚೆ ₹10 ಇತ್ತು, ಅದನ್ನ ಈಗ ₹11 ಮಾಡಿದ್ದಾರೆ. ಅಂದ್ರೆ ₹1 ಚಿಲ್ಲರೆ ಸಮಸ್ಯೆ, ₹2, ₹3, ₹5 ತನಕನೂ ಕೂಡ ಚಿಲ್ಲರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಂದು ಆತಂಕ ಆದ್ರೆ, ಮತ್ತೊಂದು ಕಡೆ ನಿರ್ವಹಣಾ ವೆಚ್ಚ ಹೆಚ್ಚಳ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಪ್ರತಿ ವರ್ಷನೂ ಕೂಡ ದರ ಹೆಚ್ಚಳ ಮಾಡ್ಲಿಕ್ಕೆ ಅಲ್ಲ ಉಲ್ಲಾಸ್, ಕಳೆದ 1 ವರ್ಷದಲ್ಲಿ ವಿದ್ಯುತ್ ದರ ಅಥವಾ ಸಿಬ್ಬಂದಿ ವೆಚ್ಚದಲ್ಲಿ ಅಂತ ದೊಡ್ಡ ಬದಲಾವಣೆಗಳು ಏನಾಗಿದೆ ಅಂತ ಈ FFC ತನ್ನ ಶಿಫಾರಸ್ನಲ್ಲಿ ನೀಡಿರುವಂತಹ ಪ್ರಮುಖ ಕಾರಣಗಳಾದ್ರೂ ಏನು ಅಂತ? ರಮ್ಯಾ, ಅದರಲ್ಲಿ ಪ್ರಮುಖವಾಗಿ ಪ್ರತಿ ವರ್ಷನೂ ಕೂಡ ನಿರ್ವಹಣಾ ವೆಚ್ಚ ಹೆಚ್ಚಳ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಅಗತ್ಯ ವಸ್ತುಗಳು ಯಾವ ರೀತಿಯಾಗಿ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೋ ಅದೇ ರೀತಿ ನಿರ್ವಹಣಾ ವೆಚ್ಚನೂ ಕೂಡ ಹೆಚ್ಚಾಗತ್ತೆ. ಜೊತೆಗೆ ಸಿಬ್ಬಂದಿಯ ವೇತನ ಕೂಡ ಹೆಚ್ಚಳವನ್ನು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬಿಎಂಆರ್ಸಿಎಲ್ಗಿದೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅಧಿಕಾರಿಗಳಿಗೆ ಪ್ರತಿ ವರ್ಷನೂ ಕೂಡ ವೇತನವನ್ನ ಪರಿಷ್ಕರಣೆ ಮಾಡಬೇಕಾಗತ್ತೆ. ಸೊ ಅದ್ರ ಹೊರೆಯನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಈಗ ದರ ಹೆಚ್ಚಳವನ್ನ ಬಿಎಂಆರ್ಸಿಎಲ್ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.